ಬಿಹಾರದಲ್ಲಿ ನಿತೀಶ್ ಕುಮಾರ್ 10ನೇ ಬಾರಿ ಸಿಎಂ ಆಗಿ ಪದಗ್ರಹಣ ಮಾಡೋದು ಖಚಿತನ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸಿಎಂ ಸ್ಥಾನವನ್ನು ಬಿಟ್ಟುಕೊಡುತ್ತಾ? ಮಹಾರಾಷ್ಟ್ರ ಸೂತ್ರವನ್ನು ಬಿಜೆಪಿ ಮಾಡೋದಿಲ್ವಾ? ಏನು ಕಾರಣ? ನಿತೀಶ್ ಕುಮಾರ್ ಅವ್ರನ್ನ 10ನೇ ಬಾರಿ ಸಿಎಂ ಮಾಡಬೇಕು, 74 ವರ್ಷದ ನಿತೀಶ್ ಕುಮಾರ್ ಬಿಜೆಪಿ ಸಿಎಂ ಅವ್ರನ್ನ ಮಾಡೋದಕ್ಕೆ ಒಪ್ಕೊಳ್ಳುತ್ತಾ ಅಂದರೆ ಒಪ್ಪಿಕೊಳ್ಳುತ್ತೆ. ಅದರ ಹಿಂದೆ ಕಾರಣಗಳಿದ್ದಾವೆ. ಬಿಜೆಪಿಗೆ ಬಿಹಾರದ ಸಿಎಂ ಸ್ಥಾನ ಮುಖ್ಯ ಆಗ್ತಾ ಇಲ್ಲ. ಬಿಜೆಪಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರನ್ನ ಬದಿಗೆ ಸರಿಸಿ ಸಿಎಂ ಮಾಡ್ತು ದೇವೇಂದ್ರ ಫಡ್ನವೀಸ್ ಅವರನ್ನು. ಆದರೆ ಬಿಹಾರ ವಿಚಾರಕ್ಕೆ ಬಂದರೆ ಬಿಜೆಪಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಇದಕ್ಕೆ ಕಾರಣಗಳಿದೆ. ಸೊ ಆ ವಿಚಾರವನ್ನು 10ನೇ ಬಾರಿ ನಿತೀಶ್ ಕುಮಾರ್ ಸಿಎಂ ಆಗೋದು ಹೇಗೆ? ಇಲ್ಲಿ ಬಿಜೆಪಿಗೆ ಇರುವಂಥದ್ದು ರಾಜ್ಯಗಳನ್ನು ಗೆಲ್ಲೋದು. ಹಿಂದಿನ ದಿನಗಳಲ್ಲಿ ಗೊತ್ತಿತ್ತು ನಮಗೆ, ರಾಜ ಮಹಾರಾಜರ ಕಾಲದಲ್ಲಿ ಗೊತ್ತಿದೆ. ಅಲ್ಲಿ ತಮಗೆ ನಂಬುಗಸ್ತರನ್ನು ಸಾಮಂತ ರಾಜರನ್ನಾಗಿ ಮಾಡಿ ಆ ರಾಜ್ಯವನ್ನು ಗೆದ್ದ ಮೇಲೆ ನಮಗೆ ವರ್ಷಕ್ಕೆ ಇಷ್ಟು ಕಪ್ಪವನ್ನು ಸಲ್ಲಿಸಬೇಕು ಈ ರಾಜ್ಯದಿಂದ ಅಂಥೇಳಿ ಸಾಮಂತ ಅರಸರನ್ನು ಅಲ್ಲಿ ಕೂರಿಸಿ, ಏನು ಸಾಮ್ರಾಟ ಆಗಿದ್ದವನು, ಚಕ್ರವರ್ತಿಯಾಗಿದ್ದವನು, ಅವನು ಹೋಗಿ ಅವನ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದ. ಸಣ್ಣ ಪುಟ್ಟ ರಾಜ್ಯಗಳು ಅವನಿಗೆ ಕಪ್ಪ ಕಾಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ಬಿಜೆಪಿ ಕೂಡ ರಾಜ್ಯಗಳ ಮೇಲೆ ರಾಜ್ಯಗಳನ್ನು ದಂಡಯಾತ್ರೆಯ ರೀತಿ ಗೆದ್ದುಕೊಂಡು ಹೋಗ್ತಾ ಇದೆ. ಈಗ ಬಿಹಾರವನ್ನು ಗೆದ್ದಿದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ ಬಿಜೆಪಿಗೆ ಮುಂದಿನ ಪಶ್ಚಿಮ ಬಂಗಾಳ ಗೆಲ್ಲಬೇಕು, ತಮಿಳುನಾಡನ್ನು ಬಹಳ ಪ್ರಮುಖವಾಗಿ ಗೆಲ್ಲಬೇಕಾಗಿದೆ, ಕೇರಳವನ್ನು ಒಂದಷ್ಟಾದರೂ ಅಲ್ಲೊಂದು ದಾಳಿ ಇಡಬೇಕಾಗಿದೆ, ಅಸ್ಸಾಂನಲ್ಲಿ, ಪುದುಚೇರಿಯಲ್ಲಿ ಈ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮುಂದಿನ ಬಾರಿ ಬಹಳ ಪ್ರಮುಖವಾಗಿ ಗೆಲ್ಲಲಾಗದ ತಮಿಳುನಾಡನ್ನು ಗೆಲ್ಲಬೇಕು ಅಂದರೆ ಬಿಜೆಪಿ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು, ನಂಬಿಕೆಯನ್ನು ಗಳಿಸ್ಕೊಳ್ಬೇಕು. ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥ ಡಿಸಿಷನನ್ನು ಬಿಜೆಪಿ ತಗೊಂಡಿದೆ. ಅಣ್ಣಾಮಲೈ ಅವರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದು, ಹಾಗೆ ಹೊಸ ರಾಜ್ಯಾಧ್ಯಕ್ಷರನ್ನ ನಯನಾರ್ ನಾಗೇಂದ್ರ ಇವ್ರನ್ನ ಮಾಡಿದ್ದು ಕೂಡ ಅಲ್ಲಿ ತನ್ನ ಮುಂದಾಲೋಚನೆಯನ್ನು ಇಟ್ಕೊಂಡೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ JDS ಜೊತೆ ಮೈತ್ರಿ ಮಾಡಿಕೊಂಡು ತಾನು ಬಿಜೆಪಿ ಕೇವಲ 1 ವರ್ಷದ ಹಿಂದೆ 65 ಸ್ಥಾನಕ್ಕೆ ಬಂದು ನಿಂತಿದ್ರೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕದಿಂದ JDS ಮೈತ್ರಿಯಿಂದಾಗಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಬಿಜೆಪಿಗೆ ಚೆನ್ನಾಗೇ ಗೊತ್ತಾಗಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಮೈತ್ರಿ ಪಕ್ಷದ ಜೊತೆ ಎಲ್ಲಿ ತಾನು ಏಕಾಂಗಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಮೈತ್ರಿ ಪಕ್ಷಗಳನ್ನು ಸೇರಿಸ್ಕೊಂಡು ಮಿತ್ರ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡೇ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಮುಂದಿನ ನಡೆ. ಅದರಲ್ಲೂ ಇಲ್ಲಿಯವರೆಗೂ ಬಿಜೆಪಿಗೆ ಎಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ವೋ ಆ ರಾಜ್ಯಗಳೇ ಮುಂದೆ ಒಂಥರ ದೊತ್ತಂತ ಬಂದು ನಿಂತಿದ್ದಾವೆ ಬಿಜೆಪಿಗೆ. ಹಾಗಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಂದ ಸಿಎಂ ಸ್ಥಾನ ಕಸ್ಕೊಂಡಿದ್ದೆ. ಆದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಗೆ 74 ವರ್ಷ ವಯಸ್ಸಾಗಿದೆ, ಅವರಿಗೆ ಆರೋಗ್ಯದ ಸಮಸ್ಯೆಗಳಿದೆ, ಈ ರೀತಿ ಬೇರೆ ಬೇರೆ ಕಾರಣ ಇಟ್ಕೊಂಡೇನಾದರೂ ಬಿಜೆಪಿ ತನ್ನ ಸಂಖ್ಯಾಬಲ ಹೆಚ್ಚಿದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ತಾನೇನಾದರೂ 89 ಗೆದ್ದಿದ್ದೀನಿ ಅಂತ ಸಾಮ್ರಾಟ್ ಚೌಧರಿ ಅವರು ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ನಾಯಕರು ಬಿಜೆಪಿಯಲ್ಲಿ ಕೂಡ ಇದ್ದಾರೆ, ರಾಮ್ ಕೃಪಾಲ್ ಇದ್ದಾರೆ, ಇವ್ರನ್ನೆಲ್ಲ ಏನಾದರೂ ಸಿಎಂ ಮಾಡಬೇಕು ಅಂತ ಹೊರಟ್ರೆ ಅದು ಮುಂದಿನ ರಾಜ್ಯಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ನೋಡಿ, ಬಿಜೆಪಿ ರಾಜ್ಯ ಗೆದ್ಕೊಂಡ್ರೆ ಸಾಕು, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರನ್ನೇ ಸಿಎಂ ಮಾಡ್ತೀವಿ ಅನ್ನೋ ರೀತಿ ಇದ್ರು. ಆಮೇಲೆ ನೋಡಿದ್ರೆ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಸಿಎಂ ಮಾಡಿದ್ರು. ಈಗ ಬಿಹಾರ ಬಂದರು, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರನ್ನೇ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಬಿಟ್ಟು ತಮ್ಮ ಸ್ಥಾನಗಳು ಹೆಚ್ಚು ಅಂತ ತಾವೇ ಸಿಎಂ ಆದರು. ಆ ರೀತಿ ಬಿಜೆಪಿಯ ಬಗ್ಗೆ ಮುಂದಿನ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಅನುಮಾನ ಬರಬಾರದು ಮಿತ್ರ ಪಕ್ಷಗಳಿಗೆ. ಅದು ಎಐಎಡಿಎಂಕೆ ಆಗಿರಲಿ ಅಥವಾ ಕರ್ನಾಟಕದಲ್ಲಿರುವಂಥ JDS ಆಗಿರಲಿ, ನಮಗೆ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಲ್ಲ, ನಮಗೆ ರಾಜ್ಯ ನಮ್ಮ ಕೈಯಲ್ಲಿರೋದು ಮುಖ್ಯ, ರಾಜ್ಯ ನಾವು ಹೇಳಿದಾಗ ಕೇಳೋದು ಮುಖ್ಯ. ಬಿಜೆಪಿ ಬರುವ ದಿನಗಳಲ್ಲಿ ಬಹಳ ಪ್ರಮುಖವಾದಂತಹ ಮಸೂದೆಗಳನ್ನು ಮಂಡನೆ ಮಾಡಲಿಕ್ಕಿದೆ, ಬಹಳ ಪ್ರಮುಖವಾದಂಥ ತಿದ್ದುಪಡಿಗಳನ್ನು ತರಲಿಕ್ಕಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನು UCC ಯೂನಿಫಾರ್ಮ್ ಸಿವಿಲ್ ಕೋಡ್. ಇದಕ್ಕೆ
ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಬೆಂಬಲ ಬೇಕಾಗುತ್ತೆ. ಹಾಗಾಗಿ ಬಿ ಜೆ ಪಿ ಎಷ್ಟು ರಾಜ್ಯಗಳನ್ನು ಗೆಲ್ಲೋದಕ್ಕೆ ಸಾಧ್ಯನೋ, ಲೋಕಸಭೆಯಲ್ಲಿ ಮೋದಿಯನ್ನ ಹೆಸರಲ್ಲಿ ಗೆದ್ದು ಬಿಡ್ಬೋದು ಅಂತ ಗೊತ್ತು, ಆದರೆ ವಿಧಾನಸಭೆಗಳನ್ನು ಗೆಲ್ಲೋದು ಬಿ ಜೆ ಪಿಗೆ ಕೂಡ ದೊಡ್ಡ ಸವಾಲು. ಆದರೆ ಈಗ ಬಿ ಜೆ ಪಿ ನಿರಂತರವಾಗಿ ಗೆದ್ಕೊಂಡು ಹೋಗ್ತಾ ಇರೋದು ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಸೆ ಪಡೋದಿಲ್ಲ ಅನ್ನುವ ಮೊದಲ ಪ್ಲಸ್ಸನ್ನು ಮಿತ್ರ ಪಕ್ಷಗಳಿಗೆ ಹೇಳಿಬಿಡ್ತಾ ಇದೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಲ್ಲ, ಒಳ್ಳೊಳ್ಳೆ ಖಾತೆಗಳನ್ನು ಇಟ್ಕೊಂಡು ರಾಜ್ಯದ ಅಭಿವೃದ್ಧಿಯ ಜೊತೆಗೆ ಆ ರಾಜ್ಯವನ್ನು ಶಾಶ್ವತವಾಗಿ ಗೆಲ್ತಾ ಹೋಗಬೇಕು, ಬರೋ ದಿನಗಳಲ್ಲಿ ನೋಡೋಣ. ಅಂದರೆ ಬಿ ಜೆ ಪಿ ಮೊದಲಿಗೇನೆ ಬಾಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಬಹಳ ಬುದ್ಧಿವಂತಿಕೆಯಿಂದ ತನ್ನ ನಡೆಗಳನ್ನು ಇಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮೊದಲಿಗೇನೆ ಏನು ಸರ್ಕಾರ ಮಹಾವಿಕಾಸ್ ಅಘಾಡಿ ಛಿದ್ರ ಮಾಡಿದ ಮೇಲೆ ಒಂಥರದಲ್ಲಿ ಮಾಡಿದಾಗೇನೆ ಅಲ್ವಾ. ಸೊ ಶಿವಸೇನೆ ಹಾಗೆ ಎನ್ ಸಿ ಪಿಯ ಅವ್ರನ್ನ ಕರ್ಕೊಂಡು ನಾಯಕರುಗಳನ್ನು ಸರ್ಕಾರ ಮಾಡಿದಾಗ ಏಕನಾಥ್ ಶಿಂದೆ ಅವ್ರನ್ನೇ ಸಿ ಎಂ ಮಾಡ್ತು. ಎಲ್ಲೂ ಕೂಡ ತರಾತುರಿಯಲ್ಲಿ ನಾನು ಸಿ ಎಂ ಆಗಬೇಕು ಅಂತ ಯೋಚಿಸಲಿಲ್ಲ ಬಿ ಜೆ ಪಿ. ಕರ್ನಾಟಕದಲ್ಲೂ ಅಷ್ಟೇ, ಈಗೇನಾದರೂ ಸಿದ್ದರಾಮಯ್ಯನವರು ಸಿ ಎಂ ಪಟ್ಟು ಹಿಡಿದು ಕೂತ್ಕೊಂಡಾಗ ಡಿ ಕೆ ಶಿವಕುಮಾರ್ ರೆಬೆಲ್ ಆದರೆ ಡಿ ಕೆ ಶಿವಕುಮಾರ್ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನ ಕರ್ಕೊಂಡು ಬಂದು ಅದೇನಾದರೂ, ಅಂದರೆ ಇದು ಹೈಪೋಥೆಟಿಕಲಿ, ಇದು ಆಗೋದು ಅಸಾಧ್ಯ ಸದ್ಯದ ಪರಿಸ್ಥಿತಿಲಿ. ಹಾಗೇನಾದರೂ ಆದರೆ ಸಿ ಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುತ್ತೆ ಬಿ ಜೆ ಪಿ. ಬಿ ಜೆ ಪಿಗೆ ರಾಜ್ಯ ತನ್ನ ಕೈಯಲ್ಲಿರಬೇಕು. ಹೇಗೆ ಹೇಳಿದ್ನಲ್ಲ ಹಿಂದೆ, ಚಕ್ರವರ್ತಿಗಳು ಸಾಮ್ರಾಟರು ಹೇಗೆ ಸಾಮಂತ ರಾಜರುಗಳನ್ನು ವಿಶ್ವಾಸಕ್ಕೆ ತಗೋತಾ ಇದ್ರು, ಹಾಗೆಯೇ ಕರ್ನಾಟಕದಲ್ಲಿ ಬಿ ಜೆ ಪಿ ಮಿತ್ರ ಪಕ್ಷದ ಜೊತೆ ಅಧಿಕಾರ ಮಾಡುತ್ತೆ ಅಂದರೆ ಸಿ ಎಂ ಸ್ಥಾನ ಒಂದು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನು ಹೊಂದಿರುವಂಥ ಮತ್ತೊಬ್ಬರ ಕೈಯಲ್ಲಿ ಇದ್ರೇನಂತೆ, ಅಧಿಕಾರದ ಒಟ್ಟಾರೆ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೆ, ಆದರೆ ಅಧಿಕಾರದ ಉನ್ನತ ಹುದ್ದೆಯಲ್ಲಿ ಬೇರೆ ಪಕ್ಷದವರು ಇರ್ತಾರೆ. ಬಿಹಾರದಲ್ಲಿ ಕೂಡ ನಿತೀಶ್ ಕುಮಾರ್ ಅತ್ಯಂತ ಅನುಭವಿ, ಅತ್ಯಂತ ಹಿರಿಯ, 9 ಬಾರಿ ಸಿ ಎಂ, 20 ವರ್ಷ ಸಿ ಎಂ ಆಗಿರೋರು. ಅವ್ರು ಇನ್ನೆಷ್ಟು ವರ್ಷ ಸಿ ಎಂ ಆಗಿರ್ಬೋದು, ಅರ್ಧ ಅವಧಿ ಮೇಲೆ ಬೇಕಾದರೆ ಬಿಟ್ಟರು ಬಿಡ್ಬೋದು. ಇಲ್ಲ ಅಂತ ಹೇಳಿದರೆ 5 ವರ್ಷ ಪೂರ್ಣ ಮಾಡಿದರೂ ಏನು, ನಮಗೆ ಸಿಗಬೇಕಾದಂಥ ಖಾತೆಗಳು ಸಿಗುತ್ತೆ, ಹಾಗೆ ಮುಂದಿನ ರಾಜ್ಯಕ್ಕೊಂದು ಪ್ಲಸ್ ಸಿಗುತ್ತೆ. ಕೇಂದ್ರದಲ್ಲಿ ಕೂಡ ಜೆ ಡಿ ಯು ನಮಗೆ ಶಕ್ತಿ ತುಂಬಿದೆ ಲೋಕಸಭಾ ಚುನಾವಣೆಯಲ್ಲಿ, ಹಾಗಾಗಿ ನಾವು ಕೂಡ ಜೆ ಡಿ ಯುಗೆ ಬಿಟ್ಕೊಡ್ಬೇಕಾಗಿದ್ದ ನ್ಯಾಯ ಅನ್ನೋ ರೀತಿಯಲ್ಲಿ ಮೋದಿ ನಿತೀಶ್ ಕುಮಾರ್ ಅವ್ರನ್ನೇ ಸಿ ಎಂ ಆಗಿ ಮುಂದುವರಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು 2026ರಲ್ಲಿ ತಮಿಳುನಾಡು ಗೆಲ್ಲಬೇಕು, ಪಶ್ಚಿಮ ಬಂಗಾಳ ಗೆಲ್ಲಬೇಕು, ಅಸ್ಸಾಮನ್ನು ಗೆಲ್ಲಬೇಕು, ಹಾಗೆ ಕೇರಳವನ್ನು ಅಟ್ಲೀಸ್ಟ್ ಕೇರಳದೊಳಗೊಂದು ನುಗ್ಗಿ ಒಂದು ಮಾಹೋಲ್ ಕ್ರಿಯೇಟ್ ಮಾಡಬೇಕು, ಒಂದು ದೊಡ್ಡ ಕ್ರೇಜನ್ನು ಬಿ ಜೆ ಪಿ ಹೇಗೆ ತ್ರಿಶೂರಲ್ಲಿ ಸುರೇಶ್ ಗೋಪಿ ಏನು ಗೆದ್ದಿದ್ದಾರೆ ಅಲ್ಲಿ ಸಂಸದರಾಗಿ, ಮೊದಲ ಬಾರಿ ಬಿ ಜೆ ಪಿಯ ಸಂಸದರು ಕೇರಳದಿಂದ. ಸೊ ಅವ್ರನ್ನ ಈಗಾಗಲೇ ಸಚಿವರನ್ನೂ ಮಾಡಿದ್ದಾರೆ. ಜೊತೆಗೆ ನಿಧಾನಕ್ಕೆ ಶಶಿ ತರೂರು ಕಾಂಗ್ರೆಸ್ನ ನಿಲುವುಗಳಿಂದ ಹೊರಗಡೆ ಬರ್ತಾ ಇದ್ದಾರೆ. ಶಶಿ ತರೂರು ಅವ್ರನ್ನೇನಾದರೂ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇಟ್ಕೊಂಡು ಬಿ ಜೆ ಪಿ ಕೇರಳದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡೋದಕ್ಕೆ ಹೊರಡುತ್ತಾ, ಅಂದರೆ ಕ್ರಾಂತಿ ಆಗ್ಬಿಡುತ್ತೆ ಅಲ್ಲ, ಮಾಡೋದಕ್ಕೊಂದು ಮುನ್ನುಡಿಯನ್ನು ಬರೆಯುತ್ತಾ. ಕೇರಳದಲ್ಲಿ ಇಲ್ಲಿಯವರೆಗೂ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳ ಅಬ್ಬರ ಇತ್ತಲ್ಲ, ಅದನ್ನೇನಾದರೂ ಬಿ ಜೆ ಪಿ ಎಲ್ಲ ಕಡೆಗೂ ಈಗ ನುಗ್ತಾ ಇದೆ. ಬಿ ಜೆ ಪಿಗೆ ಅಂಥ ಶಕ್ತಿ ಇದೆ, ಕಾರ್ಯಕರ್ತರಿದ್ದಾರೆ. ಬಿ ಜೆ ಪಿಯಲ್ಲಿ ಅಂದರೆ RSS ಕೇರಳದಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಮುಂದಿನ 5 ರಾಜ್ಯಗಳ ಚುನಾವಣೆ ಮುಂದಿನ ವರ್ಷದಲ್ಲಿ ಬಿ ಜೆ ಪಿ ಅದರತ್ತ ಗಮನ ನೆಟ್ಟಿರೋದ್ರಿಂದ ಬಿಹಾರ್ ಸಿ ಎಂ ಸ್ಥಾನ ನಿತೀಶ್ ಕುಮಾರ್ ಅವರಿಗೆ ಸರಳವಾಗಿಯೇ ಬಿಟ್ಟುಕೊಡುತ್ತೆ. ಉಳಿದಂತೆ ಬಿ ಜೆ ಪಿಯ ಡಿ ಸಿ ಎಂಗಳಿಬ್ಬರು ಇರ್ತಾರೆ. ಎಲ್ ಜೆ ಪಿಯ ಡಿ ಸಿ ಎಂ ಚಿರಾಗ್ ಪಾಸ್ವಾನ್ ಇರುವ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಫುಡ್ ಪ್ರೊಸೆಸಿಂಗ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಅವರು, ಆ ಖಾತೆಯಲ್ಲಿದ್ದಾರೆ. ಆದರೆ ಬಿಹಾರದಲ್ಲಿ ಡಿ ಸಿ ಎಂ ಸ್ಥಾನ ಡಿಮಾಂಡ್ ಮಾಡಬಹುದು, ಕ್ಲೈಮ್ ಮಾಡಬಹುದು, ಏನು ರಾಜೀನಾಮೆಯನ್ನು ಕೊಟ್ಟು ಬರ್ಬೋದು. ಕೇಂದ್ರದಲ್ಲೊಂದು ಮಂತ್ರಿ ಸ್ಥಾನ ಖಾಲಿಯಾಗುತ್ತೆ. ಸೊ ಅದನ್ನು ಬಿ ಜೆ ಪಿ ಇನ್ನೊಬ್ರಿಗೆ ಕೊಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಅದು ಮುಂದಿನ ರಾಜ್ಯಗಳು ಯಾವ ಚುನಾವಣೆಗೆ ಬರ್ತಾ ಇದ್ದಾವೋ ಆ ರಾಜ್ಯಗಳನ್ನ ಕೇಂದ್ರೀಕರಿಸ್ಕೊಂಡು ಅವಕಾಶ ಮಾಡಿಕೊಡ್ತಾರೆ. ಒಟ್ಟಾರೆ ಬಿ ಜೆ ಪಿ ಒಂದು ಬ್ರೈನ್ ಸಖತ್ತಾಗಿರುವಂಥ ಪಾರ್ಟಿ, ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲೂ ಕೂಡ ಸಿ ಎಂ ಸೀಟ್ಗೋಸ್ಕರ ಪಟ್ಟು ಹಿಡಿದು ನಿತೀಶ್ ಕುಮಾರ್ ಅವ್ರನ್ನ ಸೈಲೆಂಟಾಗಿ ಇರಿಸ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ನಿತೀಶ್ ಕುಮಾರ್ ಅವರೇ ಏನಾದರೂ ನನಗೆ ಸಿ ಎಂ ಸ್ಥಾನ ಬೇಡ, ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ, ಬಿ ಜೆ ಪಿಯವರೇ ಸಿ ಎಂ ಆಗಿ ನಮಗೆ ಡಿ ಸಿ ಎಂ ಕೊಡಿ, ನಾಯಕರನ್ನ ಬೆಳೆಸಿ ಅಂತ ಏನಾದರೂ ಅವ್ರು ಹೇಳಿದರೆ ಚೇಂಜಸ್ ಆಗಬಹುದು.
ಇಲ್ಲ ಅಂದರೆ ನವೆಂಬರ್ 20ಕ್ಕೆ ನಿತೀಶ್ ಕುಮಾರ್ ಬಹುತೇಕ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ. BJPಯ ಇಬ್ಬರು DCMಗಳು LJPಯ ಒಬ್ಬರು DCM ಇರಬಹುದು ಅಂತ ಅನ್ನಿಸ್ತಾ ಇದೆ. ಚಿರಾಗ್ ಪಾಸ್ವಾನ್ ಆಗಿರಬಹುದು. ಇದು ನಮಗನ್ನಿಸ್ತಾ ಇರೋದು ದೂರದ ಬಿಹಾರದ ರಾಜಕಾರಣವನ್ನು ನೋಡಿದಾಗ. ಸೊ ನಿಮ್ಗೆ ಏನು ಅನಿಸುತ್ತೆ? ಏನಾಗಬಹುದು ನಿಜವಾಗ್ಲೂ? ನಿತೀಶ್ ಕುಮಾರ್ CM ಆಗೋದು ಸರಿನೋ? 74 ವರ್ಷದವರು, ಅವರಿಗೆ ಆ ಒಂದು ಶಕ್ತಿ ಇರುತ್ತೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು 78ನೇ ವರ್ಷ, ಬಟ್ ಒಬ್ಬೊಬ್ಬರು ಆರೋಗ್ಯ ಒಂದೊಂದು ರೀತಿ ಇರುತ್ತೆ. 20 ವರ್ಷ CM ಆಗಿದ್ದಾರೆ. ನೋಡೋಣ, ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಬಿಹಾರ್ ಚುನಾವಣೆ ಇರಲಿ ಅಥವಾ ಬೇರೆ ಬೇರೆ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.